ಲೇ ಕ್ವಾರ್ಟರ್ ಹಾಕಿದ್ರೆ ನಾವು ಟಿಶ್ಯೂ ಬೇಟೆಗಾರ ಕಣೋ. ಆ ಹುಲಿನ ಆಡ್ಸೋ ಬೇಟೆಗಾರ. ಅದ್ರ ಮೇಲೆ ಇನ್ನೊಂದು ಪೆಗ್ ಬಿತ್ತು ಅನ್ಕೋ, ನಾವು ಹಾಡ್ಗಾರರು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ. ಅಷ್ಟಕ್ಕೂ ಇವರಿಗೆ ಎಣ್ಣೆ ದೊಡ್ಡತನ ಏನ್ ಗೊತ್ತು, ಈ ಮುಗ್ಧ ತಾಯಿ ಒಳ್ಳೆತನ ಏನ್ ಗೊತ್ತೋ ಗೊತ್ತಿಲ್ಲ. ಲೇ, ನಾವು ಕುಡಿಯೋಕ್ ಮುಂಚೆ ಹೇಗಿದ್ರು ಕುಡಿದ ಮೇಲೆ ಆಡ್ತಾರೆ, ಹಾಡ್ತಾರೆ, ಫೈಟಿಂಗು, ಡಿಶುಮ್ ಫೈಟಿಂಗು ಮಾಡ್ತಾರೆ. ಅಷ್ಟೇ ಯಾಕೋ ರೊಮ್ಯಾನ್ಸ್ ಕೂಡ ಮಾಡ್ತಾರೆ ಕಣೋ. ಅಂದ್ರೆ ಈಗ ನಿಂಗೆ ಏನು ಅರ್ಥ ಆಯ್ತು? ನಮ್ಮಲ್ಲಿ ಅಡಗಿರೋ ಟ್ಯಾಲೆಂಟ್ನ ಹಂಗೆ 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 ಹೊರಗಡೆ ಕರ್ಕೊಂಡು ಬರುವಂತ ಬಂಗಾರ ಕಣ ಇದು, ಬಂಗಾರ ಇದು. ಲೇ ಹುಸ್ನನ್ ಮಗ, ಇದೆಲ್ಲ ಏನು ನಿಮ್ಮ ಮಾವಂಗೆ ಗೊತ್ತಾಗಲ್ಲ ಕಣೋ. ತುಂಬಾ ದಡ್ಡ ಈ ಮ್ಯಾಟ್ರಲ್ಲ ಅವರು. ಎಲ್ಲರೂ ಮಾತಾಡಿದಾಗ ಪ್ರತಿ ಸರಿ ಜಪಕ್ 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 ಅಂತ ಶಾಲ್ ಹಾಕೊಂಡು ಪಂಚಾಯತಿ ಕಟ್ಟೆಯಲ್ಲಿ ಕುತ್ಕೊಂಡು ನಿಲ್ಸ್ರೋ ಅಂತ ತೀರ್ಪು ಹೇಳೋದಲ್ಲ ಕಣ. ಬಸ್ತಿ ಮೇ ಸವಾಲ್. ಕ್ವಾರ್ಟರ್ ಹಾಕಿದ್ಮೇಲೆ ನನ್ನ ಮುಂದೆ ಫೇಸ್ ಟು ಫೇಸ್ ಕೂತ್ಕೊಳಕ್ ಹೇಳು. ನನ್ನ ಬುದ್ಧಿವಂತಿಕೆನ ನೋಡಿ ನಿಮ್ಮ ಮಾವಯ್ಯ ಅಂತ ಸುಮ್ಮನಾಗ್ಬಿಡ್ತಾರ ಅಷ್ಟೇನೆ. ಅರೆ ಆದ್ರೆ ಒಂದು ಮಾತು ಹೇಳ್ತೀನಿ ಕಣ, ಯಾವತ್ತೋ ಒಂದಿನ ಕ್ವಾರ್ಟ್ರಲ್ಲಿ ನೀರು ಬೆರೆಸಿ ನಿಮ್ಮ ಮಾವ ಹೆಂಗೆ ಕುಡಿಸ್ತೀನಿ ಕಣ. ನೀನು ನೋಡು. ಎಣ್ಣೆ ಮಧ್ಯದಲ್ಲಿ ಹಿಂಗೆ ಒಂದು ಸಿಗರೇಟ್ ತಗೊಂಡು ಆವಾಗ ಒಂದು ಪಫ್ ಹೊಡೆದ್ರೆ ಇರುತ್ತೆ ನೋಡು, ಅದನ್ನ ಮಾಟಲ್ಲಿ ಹೇಳೋಕ್ಕಾಗಲ್ಲ. ನೋಡ್ತಾ ಇರ್ರಿ ನಾವು. ಎಣ್ಣೆನ ಹೊಡಿತಾ ಮಧ್ಯದಲ್ಲಿ ಸಿಗರೆಟ್ ಪಫ್ ಎಳಿತಿದ್ರೆ ಬಾಬಾ ಆ ಕಿಕ್ಕೆ ಬೇರೆ ಕಣಪ್ಪ. ಭಾವನವ್ರೆ ಭಾವನವ್ರೆ ಎಷ್ಟೊತ್ತಾಯ್ತು ನೀವು ಬಂದು? ಕುಡಿದ್ರೆ ಬೇಟೆಗಾರ, ಆಮೇಲೆ ಹಾಡುಗಾರ ಅಂತ ಹೇಳಿದ್ರಲ್ಲ, ಅವಾಗ ಬಂದ್ರ? ಅದಕ್ಕಿಂತ ಮುಂಚೆನೆ ಬಂದೆ.
ಅಂದ್ರೆ ಪೂರ್ತಿಯಾಗಿ ಆ ವೆಂಕಟ್ರಾವ್, ಪದ್ಮ, ಕಿಶೋರ್ ಅವರು ಆದ್ಯ ಎಲ್ಲಿ ಕಾಣಿಸ್ತಿಲ್ಲ? ಆಚೆ ಹೋಗಿದ್ದಾರೆ ಅದಕ್ಕೆ. ಓ ಹೌದಾ, ಸರಿ ಸರಿ, ಬೇಗ ದೀಪ ಹಚ್ಚಿಬಿಡು. ಅಯ್ಯವ್ವ ಅಮ್ಮ. ಪದ್ಮ ಪದ್ಮ ಪದ್ಮ, ಮೊದಲು ನನ್ನ ಕುಂಕುಮ ಅಳಿಸು. ನಿನ್ ಬಳೆ 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 ಬೇಡ, ಬಳೆನ ನೀನೇ ಹೊಡ್ಕೋ. ಅಮ್ಮ ಅಯ್ಯೋ, ಏನಂದ್ರೆ ಯಾಕ್ರಿ? ಅದು ನನಗೆ ವಿಷ ಕುಡ್ದು ಸಾಯೋಣ ಅಂತಂದ್ರೆ ನನ್ನ ಹತ್ರ ಟೈಮ್ ಇಲ್ವೇ? ನಿಮ್ಮ ಅಣ್ಣ ಬರ್ತಾ ಇದ್ದಾರೆ, ನಿಮ್ಮ ಅಣ್ಣ ಬರ್ತಿದ್ದಾರೆ. ಏನಂದ್ರೆ ಏನಂದ್ರೆ ಎದ್ದೇಳು. ಅಣ್ಣ, ಅದು ಅವರು ಮತ್ತೆ ಎದ್ದೇಳ್ರಿ. ಅಮ್ಮ ಅಯ್ಯೋ ಅಯ್ಯೋ, ಭಾವನವ್ರೆ 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 ಭಾವನವ್ರೆ, ನನಗೆ ಹೊಡಿಬೇಡಿ ಭಾವನವ್ರೆ, ನನಗೆ ಹೊಡಿಬೇಡಿ ಭಾವನವ್ರೆ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಭಾವನವ್ರೆ, ಎಲ್ಲ ಎಲ್ಲ ನಿಮ್ಮ ತಂಗಿದೆ ಭಾವನವ್ರೆ. ಅಯ್ಯಯ್ಯೋ, ಇವರೇ ನನ್ನ ಸಿಕ್ಕಾಕ್ಸ್ತಿದ್ದಾರೆ. ನನ್ ತಂಗಿ ಏನ್ ಮಾಡಿದ್ಲು? ಇಷ್ಟ ಇಲ್ಲಿರೋ ಮದ್ವೆನ ಮಾಡಿಸಿದ್ಲು ಭಾವನವ್ರೆ. ಭಾವನವ್ರೆ, ನಿಜವಾಗ್ಲೂ ಈ ಅಭ್ಯಾಸ ನನಗೆ ಮೊದಲಿಂದನೂ ಇರಲಿಲ್ಲ ಭಾವನವ್ರೆ. ಅಷ್ಟಕ್ಕೂ ಆ ವಾಸನೆ ನಂಗೆ ಆಗ್ತಿರ್ಲಿಲ್ಲ ಭಾವನವ್ರೆ. ಸೀನುಗೆ ಯಾವಾಗ ಮೋಸ ಮಾಡಿ ಚಾರು ಜೊತೆ ಮದುವೆನ ಮಾಡಿಸಿದ್ರು, ಅವಾಗಿಂದ ಅವ್ನ ನೋವು ನೋಡೋಕ್ಕಾಗ್ದೇನೆ ನನ್ನ ನೋವನ್ನ ಎಣ್ಣೆ ಜೊತೆ ಹಂಚ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡೆ ಭಾವನವ್ರೆ. ಏನೋ ನೋವು? ಏನ್ ಕಾರಣ?
ಇಷ್ಟ ಇದ್ರೂ ಇಲ್ಲದೆ ಇದ್ರೂ ಮದುವೆ ನಡೆದು ಹೋಗಿದೆ ಅಲ್ವಾ? ಮೋಸದಿಂದ ಆಗಿರೋ ಮದುವೆನೇ ಅಲ್ಲ ಅಂತ ಅವನು ಈಗಲೂ ಚಾರುಗೆ ದೂರವಾಗೇ ಇದ್ದಾನೆ ಭಾವನವ್ರೆ. ನನ್ನ ಮಗನಿಗೆ ಮದುವೆ ಆಗಿದ್ರು ಇನ್ನೂ ಆಗದಿರೋ ಥರನೇ ಬದುಕ್ತಾ ಇದ್ದಾನೆ. ಸೀನು, ಲೇ ಸೀನು, ಸೀನು, ನಿಮ್ಮನ್ನು ಸೀನು, ಮಾವ, ನಿನಗೇನ್ ಹೇಳಿದ್ದೆ? ಏನ್ ಮಾಡ್ತಾ ಇದೀಯಾ? ನಾನೇನ್ ಮಾಡ್ದೆ ಮಾವ? ಹೇಗೆ ನಡೆದ್ರು ಚಾರು ಜೊತೆ ನಿನ್ ಮದುವೆ ಆಗಿ ಹೋಗಿದೆ. ಆ ಹುಡುಗಿನೇ ನಿನ್ ಹೆಂಡತಿ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದೆ ಅಲ್ವಾ? ನನ್ ಜೊತೆ ಸರಿಯಾಗಿ ಮಾತು ಆಡಲ್ಲ, ಪ್ರೀತಿಯಿಂದನೂ ಇರಲ್ಲ. ಅಷ್ಟೇ ಅಲ್ಲ, ನನ್ನನ್ನ ಹೆಂಡತಿ ತರ ಟ್ರೀಟು ಮಾಡಲ್ಲ. ಮಾವ ಕಟ್ಟಿದ ತಾಳಿ ಕತ್ತಲಿದ್ರು ಕೂಡ ಗಂಡ ಇಲ್ದೋರ್ ತರ, ಗತಿನೇ ಇಲ್ದೋರ್ ತರ ಬದುಕ್ತಾ ಇದ್ದೀನಿ ದೊಡ್ಡಪ್ಪ. ಅಲ್ವೋ ಸೀನು, ಹೆಣ್ಮಕ್ಳು ಕಣ್ಣೀರು ಮನೆಗೆ ಒಳ್ಳೇದಲ್ಲ ಅಂತ ಹೇಳಿದ್ದೆ ತಾನೇ ನಾನು. ಅವಳೆಲ್ಲಿ ಕಣ್ಣೀರ್ ಹಾಕ್ತಾಳೆ ಮಾವ? ಇವರೆಲ್ಲ ಮಾಡಿರೋ ಕೆಲ್ಸಕ್ಕೆ ಕಣ್ಣೀರ್ ಹಾಕ್ತಾ ಕೊರಗ್ತಾ ಇರೋದು ನಾನು. ಆದ್ಯ ಅಂತ ನಂಬಿ ಇವಳು ಕುತ್ತಿಗೆ ತಾಳಿ ಕಟ್ದೆ. ಅಲ್ಲ ಅಂತ ಗೊತ್ತಾದ್ಮೇಲೆ ನಡೆದಿದ್ದೇನೋ ನಡೆದೋಯ್ತು ಅಂತ ಎಲ್ಲರ ಹಾಗೆ ನನ್ಗಿರೋದಕ್ಕೆ ಆಗ್ತಾ ಇಲ್ಲ. ನೀವು ಹೊಡೆದ್ರು ಸಾಯಿಸಿದ್ರು ನನ್ನ ಮನ್ಸಲ್ಲಿ ಈಗ್ಲೂ ಆದ್ಯನೇ ಇರೋದು. ಆ ಸ್ಥಾನನ ಚಾರುಗಂತೂ ಕೊಡಲ್ಲ. ಸೀನು, ಅವಳಿಗೆ ತಾಳಿ ಕಟ್ಟಿ ಈಗ ಅವಳು ನನ್ನ ಮನಸ್ಸಿನಲ್ಲಿ ಇಲ್ಲ ಅಂದ್ರೆ ಅದು ಹೇಗೋ ಆಗುತ್ತೆ? ನಿನಗೆ ಎಷ್ಟೋ ಸಲ ನಾನು ಹೇಳಿದ್ದೀನಿ, ನೀನ್ ಒಪ್ಕೊಂಡ್ರು ಸರಿ, ಒಪ್ಪದೆ ಹೋದ್ರು ಸರಿ, ಚಾರುನೇ ನಿನ್ ಹೆಂಡತಿ ಅಂತ. ನೀವ್ ಅನ್ಕೋತೀರಾ ಅತ್ತೆ? ನಿಮ್ ಹಾಗೆ ನಾನು ಅನ್ಕೋಬೇಕಲ್ಲ. ನನ್ ಮನ್ಸಲ್ಲಿ ಈಗ್ಲೂ ಕೂಡ ಆದ್ಯನೇ ಇರೋದು. ಅದ್ ಹೇಗೋ ಆಗುತ್ತೆ, ಹೇಗೋ ಆಗುತ್ತೆ ಸೀನು? ಆದಿತ್ಯ ಆದ್ಯನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ರು ಮದ್ವೆ ಮಾಡ್ಕೋಬೇಕು ಅಂತ ಕೂಡ ಇದ್ದಾರೆ. ಅವಳು ಕೇಳ್ಕೊಂಡ್ ಜೀವನ ಅವಳಿಗೆ ಸಿಗ್ತಾ ಇದ್ರೆ ನೀನ್ ಅವಳೇ ಬೇಕು ಅಂತ ಹೇಳ್ತಿದ್ರೆ ಏನ್ ನ್ಯಾಯನೋ ಇದು? ಮಾವ, ಮಾವ, ನೀವೇ ನನ್ನ ಸಾಕು ಬೆಳೆಸಿರೋದು. ನಿಮ್ಮ ಈ ಕಟ್ಟುಪಾಡುಗಳ ಮಧ್ಯೆ ಬೆಳೆದಿದ್ದೀನಿ. ನಾನೊಬ್ಬಳನ್ನ ಮದುವೆ ಮಾಡಿಕೊಂಡು ಇನ್ನೊಬ್ಬಳ ಮೇಲೆ ಮನ್ಸಿಟ್ಕೊಳ್ಳೋದು ತಪ್ಪು ಅಂತ ನನಗೂ ಅನ್ಸುತ್ತೆ. ಆದ್ರೆ ಆ ತಪ್ಪು ನೀವು ಕಲ್ಸಿರೋ ಅಂತ ನನ್ನ ಬುದ್ಧಿ ಗೊತ್ತಾಗುತ್ತೆ ಹೊರತು
ನನ್ನ ಮನ್ಸಿಗೆ ಗೊತ್ತಾಗ್ತಿಲ್ಲ ಮಾವ. ನಾನು ತಪ್ಪು ಮಾಡಿದ್ದೀನಿ. ಈ ತಪ್ಪಿಗೆ ನೀವು ನನಗೆ ಯಾವ ಶಿಕ್ಷೆ ಕೊಟ್ರು, ಕೊನೆ ಪಕ್ಷ ಸಾಯಿಸಿದ್ರು, ನಾನು ಸಾಯೋದಕ್ಕೂ ರೆಡಿ ಆಗಿದ್ದೀನಿ. ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಅಂತ ಅನ್ಕೋತಾ ಇದ್ದೀರಾ, ಆದ್ರೆ ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಆದ್ಯನ ಬೇಡ ಅಂದಿದ್ದು ನಾನೇ, ಆದ್ರೆ ಮಾಡಿದ ತಪ್ಪಿನ ಅರಿವಾಗಿ ಎಲ್ಲರ ಮುಂದೆ ಕ್ಷಮಾಪಣೆ ಕೇಳಿ ಅವಳನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಜೀವನನ ಆದ್ಯನ ಜೊತೆ ಹೇಗೆಲ್ಲ ಊಹೆ ಮಾಡ್ಕೊಂಡಿದ್ದೆ. ಆದ್ರೆ ಮುಸ್ಕ್ ಹಾಕೊಂಡು ಮುಖ ತೋರಿಸ್ದೇನೆ ನನ್ನ ಜೀವನಕ್ಕೆ ಕಾಲಿಟ್ಟಿದ್ದು ಚಾರು. ಅದನ್ನ ಮೋಸ ಅಂತಾರೆ ಹೊರತು ಮದ್ವೆ ಅಂತಾರ? ಹೆಂಡತಿ ಆದ್ರೆ ಪ್ರೀತಿಸ್ಬೋದು, ಆದ್ರೆ ಮೋಸ ಮಾಡ್ದವಳನ್ನ ಹೇಗೆ ಪ್ರೀತಿಸ್ಲಿ ಮಾವ? ಚಿಕ್ಕ ತಪ್ಪನ್ನು ಕ್ಷಮಿಸದೇ ಇರುವಂತ ನೀವು ಮೋಸ ಮಾಡ್ದವಳನ್ನ ಪ್ರೀತಿಸಿ ಅವಳ ಜೊತೆ ಜೀವನ ಮಾಡುವಂತ ಹೇಗೆ ಹೇಳ್ತೀರಾ ಮಾವ? ಹೇಗೆ? ಮೋಸ ಮಾಡಿದ್ರು ನಿನ್ಮೇಲೆ ಪ್ರೀತಿಗಲ್ವೇನೋ ಮಾಡಿರೋದು? ನೀನು ಬೇಕು ಅಂತ ನಿನ್ಗೋಸ್ಕರನೇ ಬದುಕ್ತಾ ಇದ್ದಾಳೆ ಕಣೋ. ಅವಳು ಕುತ್ತಿಗೆ ತಾಳಿ ಕಟ್ಟಿ ಈ ಮದ್ವೆ ನಾನು ಒಪ್ಕೊಡಲ್ಲ ಅಂದ್ರೆ ಹೇಗೂ ಸೀನು? ಏನ್ರಿ ನೀವಾದ್ರೂ ಹೇಳಿ ಅವನ್ಗೆ. ಏನು ಅಂತ ಹೇಳಬೇಕು ಜಾನಕಿ? ಮೋಸನ ಪ್ರೀತಿಸ್ಬೇಕಾ ಅಂತ ಅವನು ಪ್ರಶ್ನೆ ಮಾಡ್ತಿದ್ರೆ ಏನು ಅಂತ ಉತ್ತರ ಕೊಡ್ಲಿ ನಾನು? ಅಯ್ಯಪ್ಪ, ಒಟ್ನಲ್ಲಿ ಈ ಜಗಳದಿಂದ ಭಾವನವ್ರಿಗೆ ನನ್ನ ಮೇಲೆ ಕೋಪ ಕಮ್ಮಿ ಆಯ್ತು ಅನ್ಸುತ್ತೆ. ದೊಡ್ಡಪ್ಪ, ನಾನೊಂದು ಮಾತು ಹೇಳ್ತೀನಿ, ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಮದ್ವೆ ಹೇಗ್ ನಡೆದ್ರೂ ಕಟ್ಟಿರೋ ತಾಳಿನ ಬಿಚ್ಚಿಸೋಕ್ಕಾಗಲ್ಲ. ನಾವು ಮಾಡಬೇಕಾಗಿರೋದು ಹೇಗೆ ಆದ್ರೂ ಅವ್ರನ್ನ ಒಂದ್ ಮಾಡೋದು. ಎಲ್ಲರ ಮಧ್ಯೆ ಅವರಿರೋದ್ರಿಂದ ಅವ್ರಿಗೆ ಏಕಾಂತ ಅನ್ನೋದು ಸಿಗ್ತಾ ಇಲ್ಲ. ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಅವಕಾಶ ಸಿಗ್ತಾ ಇಲ್ಲ. ಅದಕ್ಕೆ ಸೀನುನ ಚಾರುನ ಎಲ್ಲಿಗಾದ್ರೂ ಹನಿಮೂನಿಗೆ ಕಳ್ಸಿದ್ರೆ ಚೆನ್ನಾಗಿರುತ್ತೆ. ಸೀನು ಚಾರು ಪ್ರೀತಿನ ಅರ್ಥ ಮಾಡ್ಕೊಂಡು ಅವರಿಬ್ರು ಒಂದಾಗಬಹುದು. ಏನೋ ಇವಳ ಜೊತೆ ಹನಿಮೂನ್ಗೆ ಹೋಗ್ಬೇಕಾ? ಬೇಕು ಅಂದ್ರೆ ಕೆರೆಗೋ ಬಾವಿಗೋ ಹಾರ್ತೀನಿ, ಇವಳ ಜೊತೆ ಮಾತ್ರ ಹೋಗಲ್ಲ. ಹೋಗೋಣ ಮಾವ, ಹೋಗೋಣ. ಏಚಿ, ಎಲ್ಲಿಗೆ ಹೋಗೋದು? ಹೋಗ್ ನೀನೆ. ಸೀನು, ಆದ್ಯ ಹೇಳಿದ್ದು ನಿಜ. ಇಬ್ರು ಮಧ್ಯ ದೂರ ಕಡಿಮೆ ಆಗ್ಬೇಕು ಅಂದ್ರೆ ಆ ಇಬ್ರು ಮಧ್ಯ ಇನ್ನೊಬ್ರು ಇರಬಾರ್ದು. ಮದುವೆ ಅನ್ನೋದು ಹೇಗೋ ನಡೆದು ಹೋಗಿರೋದಕ್ಕೆ
ಚಾರುಗೆ ಅನ್ಯಾಯ ಆಗ್ಬಾರ್ದು. ನೀವಿಬ್ರು ಹನಿಮೂನ್ಗೆ ಹೋಗೋದಕ್ಕೆ ಏರ್ಪಾಡು ಮಾಡಿಸ್ತೀನಿ. ಹಾಗಲ್ಲ ಮಾವ. ಇದರಲ್ಲಿ ಯಾವ ಬದಲಾವಣೆನೂ ಇರೋದಿಲ್ಲ. ಮಾವ